ಹಾಯ್ ನನ್ನ ಪ್ರೀತಿಯ ವೀಕ್ಷಕರೇ, ಆಯಿಷಾ ಕ್ರಿಯೇಷನ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಹಿಂದಿನ ವಿಡಿಯೋನಲ್ಲಿ ಚೂಡಿದಾರ್ ಟಾಪಿನ ಥಿಯರಿ ಹೇಳ್ಕೊಟ್ಟಿದ್ದೆ. ಈಗ ನಾನು ಬಟ್ಟೆ ಮೇಲೆ ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಅರ್ಥ ಆಗುತ್ತೆ. ಒಂದೇ ಸಲಕ್ಕೆ ನೀವು ಕಲ್ತ್ಕೋಬಹುದು. ಬನ್ನಿ ಹಾಗಾದರೆ ಈ ಚೂಡಿದಾರ್ ಟಾಪಿನ ಅಳತೆಯನ್ನು ಮಾಡೋದು ಹೇಗೆ ಅನ್ನೋದನ್ನ ನೋಡ್ಕೊಳ್ಳೋಣ. ಮೊದಲಿಗೆ ಬಟ್ಟೆಯನ್ನು 4 ಮಡಿಕೆಯನ್ನು ಮಡಿಸ್ಕೊಳ್ಬೇಕು. ನೋಡಿ, ಈ ತರ ಮಡಿಸ್ಕೊಳ್ಬೇಕು. ಇವಾಗ ಇಲ್ಲಿ ಕ್ರಾಸ್ ಆಗಿದೆ ನೋಡಿ, ಇದು ಕ್ರಾಸ್ ಆಗಿದೆ. ಅದಕ್ಕೆ ನಾವು ಇಲ್ಲಿ ಫಸ್ಟ್ ಒಂದು ಮಾರ್ಕನ್ನು ಮಾಡಿಕೊಂಡು ನೋಡಿ, ಇದು ಕಟ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ನಾನು ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾನು ಸುತ್ತಳತೆನ ಹೇಳ್ತೀನಿ. ಇದೇ ಸುತ್ತಳತೆ 38 ಇತ್ತು. 38ನ ಕಾಲ್ಭಾಗ ಮಾಡ್ಕೊಂಡ್ರೆ 9.5. ನೋಡಿ, 9.5 ಬಂದಿದೆ. 9.5ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕು. ನೋಡಿ, ಒಂಬತ್ತುವರೆಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ. ಇದು 2 ಇಂಚ್ ಮಾರ್ಜಿನ್ಗೋಸ್ಕರ ಬಿಟ್ಕೊಳ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಉದ್ದನ ನೋಡಿ 38, ಇದಕ್ಕೆ ಪ್ಲಸ್ 2 ಸೇರಿಸಿದ್ರೆ 40 ಇಂಚ. ಇಲ್ಲಿಂದ ಇಲ್ಲಿಗೆ 30 ಇಂಚಿನ ತಗೊಳ್ತಾ ಇದ್ದೀನಿ. ಮತ್ತೆ ಇವಾಗ ಭುಜ 13 ಇತ್ತು ನೋಡಿ, 13 ಇತ್ತು. ಅದಕ್ಕೆ ಅರ್ಧ ಮಾಡ್ಕೊಂಡ್ರೆ 6.5 ನೋಡಿ, 6.5. ಇದನ್ನ 6.5ಗೆ ಪ್ಲಸ್ ಅರ್ಧ ಇಂಚಿನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, 7ಕ್ಕೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಒಂದು 7ಕ್ಕೆ ಮಾರ್ಕ್ ಮಾಡ್ಕೊಂಡಾಯ್ತು. ಇವಾಗ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 7ಕ್ಕೆ ಕಂಕ್ಳು 6.5 ಪ್ಲಸ್ ಅರ್ಧ ಇಂಚು. ಇವಾಗ ಚೆಸ್ಟ್ ತಗೊಳ್ತಾ ಇದ್ದೀನಿ. ನೋಡಿ, ಇವಾಗ ಚೆಸ್ಟ್ 9.5. ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ಗೆ 2 ಇಂಚು. ನೋಡಿ, ಇವಾಗ ಇದು ಕಂಕಳಿನ ಭಾಗ ಯಾವಾಗಲೂ ಓಪನ್ ಆಗಿರಬೇಕು, ಮಡ್ಚಿರೋ ಭಾಗ ಫೋಲ್ಡ್ ಆಗಿರಬೇಕು. ಇದು ನೆಕ್. ಇವಾಗ ಕತ್ತಿನ ನೋಡಿ, ಕತ್ತಿನ ಅಗಲ 3 ಇಂಚು. 3 ಇಂಚಿಗೆ ಒಂದು ಮಾರ್ಕನ್ನು ಮಾಡಿದ್ದೀನಿ. ಕತ್ತಿನ ಉದ್ದ ನೋಡಿ, ಕತ್ತಿನ ಉದ್ದ 6 ಪ್ಲಸ್ ಅರ್ಧ ಅಥವಾ 6.5 ಪ್ಲಸ್ ಅರ್ಧ, 7ಕ್ಕೆ ಒಂದು ಮಾರ್ಕ್ ಮಾಡಾಯ್ತು. ಇವಾಗ ಸೊಂಟದ ಸುತ್ತಳತೆ ನೋಡಿ, 13 ಇತ್ತು ಪ್ಲಸ್ 1 ಇಂಚು.
14ಕ್ಕೆ ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕು ನೋಡಿ. ಇವಾಗ ಇದನ್ನ ಇಲ್ಲಿಂದ ಇಲ್ಲಿಗೆ 14 ಇಂಚಿಗೆ ಒಂದು ಸೊಂಟದ ಮಾರ್ಕನ್ನು ಮಾಡಿದ್ದೀನಿ. ನೆಕ್ಸ್ಟ್ ಕೆಳ ಸೊಂಟದ ಸುತ್ತಳತೆ 21 ನೋಡಿ, 21 ಇಲ್ಲಿಂದ ಇಲ್ಲಿಗೆ 21ಕ್ಕೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ಕಾಸ್ಟ್ ಒಂದು ಸೊಂಟ, ಕೆಳ ಸೊಂಟ, ಚೆಸ್ಟ್. ಇವಾಗ ನಾವು ನೋಡಿ, ಇವಾಗ ಇಲ್ಲಿಂದ ಇಲ್ಲಿಗೆ ನೋಡಿ 9.5 ಇಲ್ಲಿಂದ ಇಲ್ಲಿಗೆ 32 ಇತ್ತು, 32 ತಗೊಂಡ್ರೆ 8 ಆಯ್ತು. ಇವಾಗ ಕೆಳ ಸೊಂಟದ ಸುತ್ತಳತೆ 9.5 ನೋಡಿ, ಇಲ್ಲಿಗೆ 9.5 ಆಯ್ತು. ನೋಡಿ 9.5 ಆಯ್ತು. ಇವಾಗ ನಾವು ಇದಕ್ಕೆ ಇಲ್ಲಿಂದ ಹೀಗೆ ಸೇರಿಸಬೇಕು ನೋಡಿ. ಇಲ್ಲಿಂದ ಇಲ್ಲಿ ಸೊಂಟ ಮತ್ತೆ ಕೆಳ ಸೊಂಟ, ನೆಕ್ಸ್ಟ್ ನಾವು ಮಾರ್ಕಿಂಗ್ಗೋಸ್ಕರ 2 ಇಂಚು ಇಲ್ಲಿ 2 ಇಂಚು, ಇಲ್ಲಿ 1 ಇಂಚು, ತಗೊಳ್ತಾ ಇದ್ದೀನಿ. ಇವಾಗ ಇಲ್ಲಿಂದ ಇಲ್ಲಿಗೆ ಜೋಡಣೆ ಮಾಡ್ಕೊಳ್ಬೇಕು. ಇವಾಗ ಇಲ್ಲಿಂದ ಇಲ್ಲಿಗೆ ಮುಂಭಾಗದ ಶೇಪ್ ಅನ್ನು ಕೊಡಬೇಕು ನೋಡಿ. ಇವಾಗ ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಇಲ್ಲಿಗೆ 7 ಇಂಚ್ ಐತೆ ನೋಡಿ, 7 ಇಂಚು, ಇಲ್ಲಿಂದ 1 ಇಂಚಿನ ರೌಂಡ್ ಆಗಿ ನೋಡಿ. ಇದು ಮುಂಭಾಗದ ಶೇಪು, ಮತ್ತೆ 1 ಇಂಚು,
ಇದು ನೆಕ್ನ ನಾವು ರೌಂಡಾಗಿ ಮಾಡ್ಕೊಂಡಿದ್ದೀವಿ. ಹಿಂಭಾಗಕ್ಕೆ ನಮಗೆ ಇವಾಗ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಇಲ್ಲಿಂದ ಫಸ್ಟ್ ಇದನ್ನ ಕಟ್ ಮಾಡ್ಕೊಳ್ಬೇಕು, ಆಮೇಲೆ ಇದನ್ನ ಫುಲ್ ಕಟ್ ಮಾಡ್ಕೊಳ್ಬೇಕು. ನೋಡಿ, ಕಟ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಹಿಂಭಾಗ ಕಟ್ ಮಾಡ್ತಾ ಇದ್ದೀನಿ ನಾನು. ಹಿಂಭಾಗ ಎಲ್ಲ ಕಟ್ ಮಾಡಾದ್ಮೇಲೆ, ಕಂಕ್ಳನ್ನು ಕಟ್ ಮಾಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಕ್ಕೊಳ್ಬೇಕು. ಇದು 4 ಫೋಲ್ಡ್ ಇರೋದು. ನೋಡಿ, ಲೆಂತ್ ಎಷ್ಟೈತೆ ಅಷ್ಟನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆಯಲ್ಲಿ ಸ್ಲೀವ್ಸು ಮತ್ತು ನೆಕ್ ಪಟ್ಟಿ ಎಲ್ಲ ಇದರಲ್ಲಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಕಟ್ ಮಾಡಾದ್ಮೇಲೆ ಇವಾಗ ನಾವು ಮಾರ್ಜಿನ್ಗೆ, ಹೊಲಿಗೆಗೆ ಎಷ್ಟು ಬಿಟ್ಟಿದ್ದೀವಿ, ನಾವು 1.5 ಇಂಚು ಬಿಟ್ಟರೆ 1.5 ಇಂಚು, 2 ಇಂಚು ಬಿಟ್ಟಿದ್ದೀನಿ ಈಗ ನಾನು. ನೋಡಿ, ಇದನ್ನು ಇವಾಗ ಮಾರ್ಕ್ ಮಾಡಿರುವಂತಹ ಬಟ್ಟೆನ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಬರ್ತಾ ಬರ್ತಾ ಕ್ರಾಸಾಗಿ 1 ಇಂಚು ಮಾರ್ಕ್ ಮಾಡಿರೋಂತಹ ಬಟ್ಟೆನ ಕಟ್ ಮಾಡ್ತಾಯಿದ್ದೀನಿ ಇವಾಗ. ನೋಡಿ, ಕೆಳ ಸೊಂಟದ ಅಳತೆಯಿಂದ ಬಾಟಮ್ವರೆಗೂ 1 ಇಂಚು ಇರಬೇಕು. ನೋಡಿ, ಯಾವಾಗಲೂ ನಾವು ನಿಧಾನವಾಗಿ ಹೇಳಿದಾಗ ನಿಮಗೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ಇವಾಗ ಒಂದೊಂದು ಕಚ್ಚು ಹೊಡ್ಕೊಳ್ಬೇಕು ಈ ಥರ. ಅದು ಓಪನ್ನು, ಇದು ಸೊಂಟ. ನೋಡಿ, ಸೊಂಟದ ಹತ್ರ ಒಂದು, ಮತ್ತು ನಾವು ಸ್ಲೀವ್ಸ್ ಜಾಯಿಂಟ್ ಮಾಡಬೇಕಾದ್ರೆ ಒಂದು ಕಚ್ಚು ಹೊಡ್ಕೊಳ್ಬೇಕು. ಇದು ಕಚ್ಚು ಹೊಡ್ಕೊಂಡ್ರೆ ಸ್ಲೀವ್ಸಲ್ಲಿ ಜಾಯಿಂಟ್ ಆಗುತ್ತೆ. ನೋಡಿ, ಇವಾಗ ಕರೆಕ್ಟಾಗಿ ನಮಗೆ ಎಷ್ಟು ಅಳತೆ ಇರುತ್ತೆ ಅಷ್ಟೇ ಬರುತ್ತೆ. ಇವಾಗ ನೆಕ್ ಕಟ್ ಮಾಡ್ಕೊಳ್ಬೇಕು. ಇವಾಗ ಹಿಂಭಾಗದ ಬಟ್ಟೆನ ನಾನು ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇಲ್ಲವೇ ನೆಕ್ ಹಿಂಭಾಗ ಮುಂಭಾಗ ಗೊತ್ತಾಗಬೇಕು ಅಂದರೆ ಇಲ್ಲೊಂದು ಕಚ್ಚು ಹೊಡ್ಕೊಳ್ಳಿ. ನೋಡಿ, ಇವಾಗ ಕಚ್ಚು ಹೊಡ್ಕೊಂಡೆ 4ನೂ. ಇವಾಗ ಒಳಗಡೆ ಬಟ್ಟೆನ ಹಿಂಭಾಗ ಇದು ತೆಗೆದುಬಿಡ್ತಾ ಇದ್ದೀನಿ. ನೋಡಿ, ತೆಗಿತಾ ಇದ್ದೀನಿ. ಇವಾಗ ಮುಂಭಾಗದ ಬಟ್ಟೆಯನ್ನು ಕರೆಕ್ಟಾಗಿ ಇಟ್ಕೊಂಡು ಮುಂಭಾಗದ ಕಂಕಳಿನ ಶೇಪನ್ನು ಕಟ್ ಮಾಡಬೇಕು. ನಂತರ ನೆಕ್ ಪಟ್ಟಿನ ಕಟ್ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ನೆಕ್ ರೌಂಡ್ ನೆಕ್ ಕೊಟ್ಟಿದ್ದೀನಿ. ರೌಂಡ್ ನೆಕ್ ಕಟ್ ಮಾಡ್ಕೋಬೋದು. ಇದು ಈಸಿಯಾಗಿ ಹೊಲ್ಕೋಬೋದು. ಅದಕ್ಕೋಸ್ಕರ ನಿಮಗೆ ಬಿಗ್ನರ್ಸ್ ಆಗೋದ್ರಿಂದ ನೀವು ಇದನ್ನು ಈಸಿಯಾಗಿ ಹೊಲ್ಕೋಬೋದು. ಅದಕ್ಕೆ ನಾನು ಇದು ರೌಂಡ್ ನೆಕ್ಕೆ ಕೊಡ್ತಾಯಿದ್ದೀನಿ. ನೋಡಿ, ಇವಾಗ ಮುಂಭಾಗದ ಕಂಕಳಿನ ಶೇಪನ್ನು ತೆಗಿತಾ ಇದ್ದೀನಿ. ನೋಡಿ, ಇವಾಗ ಮುಂಭಾಗಕ್ಕೂ ಹಿಂಭಾಗಕ್ಕೂ 1.5 ಇಂಚು ಡಿಫ್ರೆನ್ಸ್ ಇರಬೇಕು. ನೋಡಿ, ಇವಾಗ ಮುಂಭಾಗದ ಶೇಪು ಕಟ್ಟಾಯಿತು. ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ನೋಡಿ, ಇವಾಗ ನೆಕ್ ಕಟ್ಟಾಯಿತು. ಎಕ್ಸ್ಟ್ರಾ ಬಟ್ಟೆ ಉಳಿದಿರೋದ್ರಲ್ಲಿ ನಾನು ನೋಡಿ ಇವಾಗ ಹಿಂಭಾಗದ ನೆಕ್ಕು ಕಟ್ ಮಾಡಬೇಕು. ಇವಾಗ ಹಿಂಭಾಗಕ್ಕೆ ನಮಗೆ ಎಷ್ಟು ಬೇಕು ಅಂದರೆ 5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಇವಾಗ 5 ಇಂಚ್ ಐತೆ.
5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದನ್ನು ಅಷ್ಟೇ ರೌಂಡಾಗಿ ಶೇಪನ್ನು ಹಾಕಿ ಕಟ್ ಮಾಡಬೇಕು. ಇಲ್ಲದೇ ಇದ್ದರೆ ನೀವು ಪೇಪರಲ್ಲಿ ಬೇಕಾದರೂ ನೀವು ಕಟ್ ಮಾಡಿ ಆಮೇಲೆ ಬೇಕಾದರೂ ಬಟ್ಟೆ ಮೇಲೆ ಕಟ್ ಮಾಡ್ಕೋಬೋದು. ನೀವು ಕಟ್ ಮಾಡಬೇಕಾದ್ರೆ ಅಲ್ಲಲ್ಲೇ ಪಿನ್ ಅಪ್ ಮಾಡ್ಕೋಬೇಕು. ಆ ಕಡೆ ಈ ಕಡೆ ಬಟ್ಟೆ ಜರುಗ್ದಂಗೆ ಪಿನ್ ಹಾಕ್ಕೊಳ್ಬೇಕು. ಪಿನ್ ಹಾಕ್ಕೊಂಡು ನೀವು ಕಟ್ ಮಾಡಿದಾಗ ಬಟ್ಟೆ ಜರುಗಲ್ಲ, ನಾವು ಹೇಗೆ ಕಟ್ ಮಾಡಿದ್ರೂ ಅಲ್ಲೇ ಇರುತ್ತೆ. ನೋಡಿ, ಇವಾಗ ಹಿಂಭಾಗದ ಶೇಪು ಕಟ್ಟಾಯಿತು. ಇದು ಮುಂಭಾಗ. ಇವಾಗ ನೋಡಿ, ಕಂಕಳು, ನೆಕ್ಸ್ಟ್ ನಾವು ಎಕ್ಸ್ಟ್ರಾ ಬಟ್ಟೆ ಉಳಿದಿರೋದ್ರಲ್ಲಿ ಇವಾಗ ನಾವು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ಸ್ಲೀವ್ಸಿನ ಉದ್ದ ಅಂದರೆ ತೋಳಿನ ಉದ್ದ 15 ಇಂಚ್ ಐತೆ. 15 ಇಂಚ್ಗೆ ನಾನು 2 ಇಂಚು ಆ್ಯಡ್ ಮಾಡ್ತಾಯಿದ್ದೀನಿ. ಫೋಲ್ಡಿಂಗ್ ಜಾಸ್ತಿ ಬೇಕು ಅಂದರೆ 2 ಇಂಚು ಫೋಲ್ಡ್ ಮಾಡ್ಕೋಬೋದು, ಅರ್ಧ ಸ್ಟಿಚಿಂಗ್ ಹೋಗುತ್ತೆ. ಮತ್ತು 1 ಇಂಚು ಒಳಗಡೆ ಫೋಲ್ಡಿಂಗ್ ಇರುತ್ತೆ, ಮತ್ತು 1 ಇಂಚು ಲೆಂತ್ ಇರುತ್ತೆ. ನೋಡಿ, ಇವಾಗ 2 ಫೋಲ್ಡ್ ಆಯಿತು. 2 ಫೋಲ್ಡ್ನ ನಾವು 4 ಫೋಲ್ಡಾಗಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಇವಾಗ 4 ಫೋಲ್ಡ್ ಆಯಿತು. ಮುಂಭಾಗ 2, ಹಿಂಭಾಗ 2. ನೋಡಿ, ಒಂದರ ಒಳಗಡೆ ಒಂದು ಬಟ್ಟೆಯನ್ನು ಇಟ್ಕೊಂಡಿರಬೇಕು. ಸ್ಲೀವ್ಸ್ನ ಇಟ್ಕೋಬೇಕಾದ್ರೆ ನೋಡಿ, ಇವಾಗ 10 ಇಂಚು ನಾನು ಬಟ್ಟೆ ತೊಗೊಳ್ತಾ ಇದ್ದೀನಿ. ಸ್ಲೀವ್ಸ್ಗೆ ಸುತ್ತಳತೆ ಇದು. ಕಂಕಳಿನ ಶೇಪು ನಾನು ತಗೊಂಡಿದ್ದು 7ಕ್ಕೆ 3 ಇಂಚನ್ನ ಸೇರಿಸ್ಕೊಳ್ಬೇಕು. 7 ಇಂಚ್ಗೆ 3 ಇಂಚ್ ಸೇರಿಸ್ಕೊಂಡಾಗ ನಮ್ಮ ಕಂಕಳು ಮತ್ತು ಬಾಡಿಯ ಕಂಕಳು ಮತ್ತು ಸ್ಲೀವ್ಸಿನ ಕಂಕಳು ಎರಡು ಸಮವಾಗಿ ಕರೆಕ್ಟಾಗಿ ಜೋಡಣೆ ಆಗುತ್ತೆ. ನೋಡಿ, ಇವಾಗ ಕರೆಕ್ಟಾಗಿ ಸಮವಾಗಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡಾದ್ಮೇಲೆ ಸ್ಲೀವ್ಸಿನ ಉದ್ದ 17 ಇಂಚ್ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ 17 ಇಂಚ್ ಐತೆ. ಇದು 3/4 ಸ್ಲೀವ್ಸು. ನಾವು ಫುಲ್ ಲೆಂತ್ ಬೇಕು ಅಂತಂದರೆ 20ರಿಂದ 22ವರೆಗೂ ಇಟ್ಕೊಳ್ಬೋದು. ಇವಾಗ ಕೆಳಗಡೆ ನಾನು ಓಪನ್ ಇರೋ ಕಡೆ 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಅಥವಾ 4 ಇಂಚಿಗೂ ಮಾರ್ಕ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ನಾನು 4 ಇಂಚು ಇಟ್ಕೊಳ್ತಾ ಇದ್ದೀನಿ. 4ಇಂದ 0ಗೆ ಬರಬೇಕು. ನಾವು ಮೇಲ್ಗಡೆ ಮಡಿಸಿರೋ ಭಾಗದಲ್ಲಿ 0ಗೆ ಇರಬೇಕು. ನೋಡಿ, ಇವಾಗ ಇಲ್ಲಿ 4 ಇಂಚು ಮೇಲ್ಗಡೆ 0ಗೆ ಬರ್ತೈತೆ. ಮೇಲಿಂದ 1 ಇಂಚು ಬಿಟ್ಟು ನೋಡಿ, ಕೆಳಗಡೆಯಿಂದ ಮೇಲಕ್ಕೆ ಆ ಗೀಟಿನ ಮೇಲಿಂದ ಬಂದು ಒಳಗಡೆಯಿಂದ ಹೋಗಬೇಕು. ನೋಡಿ, ಇವಾಗ ಹೊರಗಡೆಯಿಂದ ಹೋಯ್ತಿದ್ವು. ಇದು ಹಿಂಭಾಗದ ಶೇಪ್ ಆಯಿತು. ನೋಡಿ, ಇದು ಮುಂಭಾಗದ ಶೇಪು. ಅರ್ಧ ಇಂಚು ಅಂತರ ಇರಬೇಕು ಮುಂಭಾಗ ಮತ್ತು ಹಿಂಭಾಗಕ್ಕೆ, ಈ ಗೀಟಿನ ಒಳಗಡೆಯಿಂದ. ನೋಡಿ, ಇವಾಗ ಅರ್ಧ ಇಂಚು ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಅರ್ಧ ಇಂಚ್ ಐತೆ ಅಂತರ ಹಿಂಭಾಗ ಮತ್ತು ಮುಂಭಾಗಕ್ಕೆ. ನೋಡಿ, ಇವಾಗ 7 ಇಂಚು ನಾವು ಕಂಕಳಿಗೆ ತಗೊಂಡಿದ್ದು. ಇವಾಗ ತೋಳಿನ ಸುತ್ತಳತೆ 7ವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 5.5 ಇತ್ತು ತೋಳಿನ ಸುತ್ತಳತೆ. ಫುಲ್ಲು 11 ಇತ್ತು. 11ನ ಅರ್ಧ ಮಾಡಿದ್ರೆ 5.5 ಆಯಿತು. 5ವರೆಗೆ ಪ್ಲಸ್ 2ನ ಸೇರಿಸಿ ನಾನು ಕ್ರಾಸಾಗಿ ಶೇಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಕಂಕಳಿಗೆ ಜಾಯಿಂಟ್ ಮಾಡಿ ಕಟ್ ಮಾಡಬೇಕು. ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಬೇಕು. ನೋಡಿ, ಇವಾಗ 4 ಬಟ್ಟೆನೂ ಸೇರಿಸಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಹಿಂಭಾಗದ ಶೇಪ್ ಮಾತ್ರ ಕಟ್ ಮಾಡ್ಕೊಳ್ಬೇಕು. 4ನೂ ಸೇರಿಸಿ ಕಟ್ ಮಾಡಬೇಕು. ನೋಡಿ, ಕಟ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಹಿಂಭಾಗದ ಶೇಪು ಕಟ್ಟಾಯಿತು. ನೋಡಿ, ಇವಾಗ ಓಪನ್ ಮಾಡ್ಕೋಬೇಕು. ನಾವು ಯಾವಾಗಲೂ ಕಟ್ ಮಾಡಬೇಕಾದ್ರೆ ಮುಂಭಾಗದ ಶೇಪು ಕಟ್ ಮಾಡಬೇಕಾದ್ರೆ 2 ಮಾತ್ರ ತೆಗೆದು ಶೇಪ್ ಹೇಗೆ ತೆಗೆದಿರ್ತೀವಿ ನಾವು ಅದೇ ರೀತಿ ಮುಂಭಾಗದ ಶೇಪನ್ನು ಕಟ್ ಮಾಡ್ಕೊಳ್ಬೇಕು.
ಹಿಂಭಾಗ ಮತ್ತು ಮುಂಭಾಗಕ್ಕೆ ಅರ್ಧ ಇಂಚು ಅಂತರ ಇರಬೇಕು. ನೋಡಿ ಮುಂಭಾಗ ಕಟ್ಟಾಯ್ತು. ಇವಾಗ ನೋಡಿ ಇವಾಗ ಶೇಪು ತೋಳಿನ ಶೇಪ್ ಥರ ಬಂದಿದೆಯಲ್ಲ. ಇವಾಗ ನಾವು ಏನು ಮಾಡಬೇಕು ಅಂದರೆ, ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಇವಾಗ ಉಲ್ಟಾ ಯಾವುದು ಸೀದಾ ಯಾವುದು ನೋಡ್ಕೊಳ್ಬೇಕು, ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಯಾವಾಗಲೂ ನಾವು ಬಟ್ಟೆ ಕಟ್ ಮಾಡಬೇಕಾದ್ರೆ ಉಲ್ಟಾ ಮೇಲೆ ಮಾರ್ಕ್ ಮಾಡಿರಬೇಕು. ನೋಡಿ ಇವಾಗ ನಾನು ತೋರಿಸ್ತೀನಿ ನಿಮಗೆ. ಸ್ಲೀವ್ಸ್ಗೂ ಮತ್ತು ಬಾಡಿ ಕಂಕಳಿಗೂ ಕರೆಕ್ಟಾಗಿ ಸಮವಾಗಿ ಬರುತ್ತೆ. ಅರ್ಧ ಇಂಚು ನಾನು ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕೆ ಹೋಗುತ್ತೆ. ನೋಡಿ ಇವಾಗ ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡೋಕ್ಕೆ ಹೋಯಿತು. ನೋಡಿ ಕರೆಕ್ಟಾಗಿ ಬರುತ್ತೆ. ಕಂಕಳು 7 ಇಂಚು ಮತ್ತು ಸ್ಲೀವ್ಸಿನ ಕಂಕಳು 7ಕ್ಕೆ ಪ್ಲಸ್ ನಾವು 2 ಸೇರಿಸಿದ್ದೀವಿ, ಅದಕ್ಕೆ ಕರೆಕ್ಟಾಗಿ ಬಂದಿದೆ. ಏಳು ಇಂಚ್ಗೆ 3 ಇಂಚು ಸೇರಿಸಿರಬೇಕು ಸ್ಲೀವ್ಸ್ಗೆ, ಆವಾಗ ಸಮವಾಗಿ ಬರುತ್ತೆ. ಇವಾಗ ಉಳಿದಿರೋ ಬಟ್ಟೆಯಲ್ಲಿ ನೆಕ್ ಪಟ್ಟಿನ ಕಟ್ ಮಾಡ್ಕೊಳ್ಬೇಕು. ನೋಡಿ ಇದು ಲೈಲಿಂಗ್ ಬಟ್ಟೆ ಅಲ್ಲ, ಇದು ಲೈಲಿಂಗ್ ಇಲ್ದೇ ಟಾಪ್ ಹೊಲಿತಾ ಇರೋದು. ಈಸಿಯಾಗಿ ಹೊಲಿಬೇಕು ಅಂತ ನೆಕ್ಸ್ಟ್ ನನ್ನ ವಿಡಿಯೋನಲ್ಲಿ ನಾನು ಕ್ಯಾನ್ವಾಸ್ ಹಾಕಿ ಹೇಗೆ ಹೊಲಿಯೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ನೋಡಿ ಇವಾಗ ಮಾರ್ಕ್ ಮಾಡಿಕೊಂಡು ನಾವು ಸೇಮಾಗಿ ಹೇಗೆ ಬಾಡಿ ಕಟ್ ಮಾಡಿದ್ದೀವಿ ಅದೇ ರೀತಿ ನೆಕ್ನ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು. ನಿಮ್ಗೆ ಬಟ್ಟೆ ಬೇಕು ಅಂತಂದರೆ ಸೊಂಟದಿಂದನೂ ಬೇಕಾದರೆ ಕಟ್ ಮಾಡ್ಕೋಬೋದು. ಇವಾಗ ನಾನು ಸ್ವಲ್ಪ ಮಾತ್ರ ಬಿಡ್ತಾ ಇದ್ದೀನಿ. ನೋಡಿ ಇವಾಗ ನೆಕ್ಕು ನಾವು ಯಾವ ರೀತಿ ಕಟ್ ಮಾಡಿದ್ದೆವೋ ಅದೇ ಶೇಪಲ್ಲಿ ನೆಕ್ ಪಟ್ಟಿನೂ ಕಟ್ ಮಾಡಿಕೊಳ್ಬೇಕು. ನಿಮ್ಮ ಹತ್ರ ಕ್ಯಾನ್ವಾಸ್ ಇದ್ದರೆ ಕ್ಯಾನ್ವಾಸ್ ಹಾಕಿ ಬೇಕಾದರೆ ಕಟ್ ಮಾಡ್ಬೋದು. ಪಟ್ಟೆನ ಅಟ್ಯಾಚ್ ಮಾಡಿ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ನೋಡಿ ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಕ್ಕೊಳ್ಬೇಕು. ನೋಡಿ ಇವಾಗ ತೆಗೆದಾಯಿತು. ಇದು ಹಿಂಭಾಗದ್ದು, ಇದೇ ರೀತಿ ಮುಂಭಾಗದ್ದು ಕಟ್ ಮಾಡ್ಕೊಳ್ಬೇಕು. ನೋಡಿ ಎಕ್ಸ್ಟ್ರಾ ಬಟ್ಟೆನ ತೆಗಿತಾ ಇದ್ದೀನಿ. ಇವಾಗ ಮತ್ತೆ ಅದೇ ರೀತಿ ಮುಂಭಾಗದ ಬಟ್ಟೆನ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಬಟ್ಟೆ ಸಮವಾಗಿ ಇಟ್ಕೊಂಡು ಕಟ್ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇವಾಗ ಮುಂಭಾಗ ಕಟ್ಟಾಯಿತು. ಮತ್ತೆ ಎಕ್ಸ್ಟ್ರಾ ಬಟ್ಟೆನ ತೆಗಿತಾ ಇದ್ದೀನಿ ನಾನು. ರೌಂಡ್ ಶೇಪ್ ಬೇಕಾದರೂ ಕಟ್ ಮಾಡ್ಬೋದು ಅಥವಾ ಸ್ಕ್ವೇರ್ ಶೇಪ್ ಆದರೆ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ಕ್ವೇರ್ ಶೇಪ್ನ ಕಟ್ ಮಾಡಿದ್ದೀನಿ. ನೋಡಿ ಇನ್ನು ಇಷ್ಟೊಂದು ಬಟ್ಟೆ ಉಳ್ಕೊಂಡಿದ್ರ ಬಟ್ಟೆನ ತೆಗೆದಿದ್ದೀನಿ. ಇವಾಗ ನೆಕ್ಕನ್ನ ಇಟ್ಬಿಟ್ಟು ನಾನು ತೋರಿಸ್ತೀನಿ. ನೋಡಿ ಇವಾಗ ನೆಕ್ ಬಟ್ಟೆನ ಉಲ್ಟಾ ಮೇಲೆ ನೆಕ್ ಬಟ್ಟೆ ಇರಬೇಕು ಮತ್ತು ಸೀದಾ ಬಟ್ಟೆ ಬಾಡಿ ಇರಬೇಕು. ನೋಡಿ ಇವಾಗ ಕರೆಕ್ಟಾಗಿ ಇಟ್ಕೊಂಡು, ಇದು ಸೀದಾ ಬಟ್ಟೆ ಮೇಲೆ ಒಳಗಡೆ ಬಟ್ಟೆನ ಉಲ್ಟಾ ಇಟ್ಕೊಂಡು ಕಟ್ ಮಾಡಬೇಕು, ಹೊಲ್ಕೋಬೇಕು ಸಾರಿ. ನೋಡಿ ಇವಾಗ 1/4 ಇಂಚ್ ಬಿಟ್ಟು ನಾನು ರೌಂಡಾಗಿ ಹೊಲಿಬೇಕು. ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿ 1/4 ಇಂಚ್ ಬಿಟ್ಟು ಫುಲ್ಲು ಹೇಗೆ ನೆಕ್ ಪಟ್ಟಿ ಐತೆ ಅದೇ ರೀತಿ
ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ರೆಡಿ ಆಯಿತು. ನೆಕ್ಸ್ಟ್ ವಿಡಿಯೋನ ನಾನು ಹೇಗೆ ಹೊಲಿಯೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ನೋಡಿ ಇದು ಉಲ್ಟಾ ಮಾರ್ಕ್ ಮಾಡ್ಕೊಳ್ಳಿ ಇದೇ ರೀತಿ. ನೋಡಿ ಉಲ್ಟಾ ಆದರೆ ನಾವು ಹೀಗೆ ಹಾಕ್ಕೊಳ್ಬೇಕು, ಸೀದಕ್ಕೆ ಒಂದು ರೈಟ್ ಮಾರ್ಕ್ ಹಾಕ್ಕೋಬೇಕು. ನೋಡಿ ಆವಾಗ ಗೊತ್ತಾಗುತ್ತೆ, ನಮಗೆ ಕನ್ಫ್ಯೂಸ್ ಆಗಲ್ಲ. ಯಾವಾಗಲೂ ಇದೇ ರೀತಿ ನಾವು ತೋಳಾಗಲಿ ಬಾಡಿ ಆಗಲಿ ಯಾವುದೇ ಒಂದು ಹೊಲಿಬೇಕು ಅಂತಂದರೆ ಉಲ್ಟಾ ಯಾವುದು ಸೀದಾ ಯಾವುದು ಮತ್ತು ಎಡ ಯಾವುದು ಬಲ ಯಾವುದು ಅನ್ನೋದನ್ನ ಎ ಅಂದರೆ ಎಡ, ಬಿ ಅಂದರೆ ಬಲ, ಆ ಥರ ನಿಮಗೆ ಯಾವ ಥರ ನಿಮ್ಗೆ ಅರ್ಥ ಆಗುತ್ತೆ ಆ ಥರ ಮಾರ್ಕ್ ಮಾಡಿಕೊಂಡು ಬಟ್ಟೆನ ಹೊಲಿಬೇಕು. ನೋಡಿ ಇವಾಗ ಹೊಲ್ಕೋಬೇಕು ಈ ಥರ. ನಾನು ಹೊಲಿಬೇಕಾದ್ರೆ ಮತ್ತೆ ನಾನು ತೋರಿಸ್ತೀನಿ. ಇದು ಸ್ಲೀವ್ಸು ಅಷ್ಟೇ ಎಡ ಯಾವುದು ಬಲ ಯಾವುದು ಅನ್ನೋದನ್ನ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ರೈಟು ಸೀದಾ ಇದು ಮತ್ತು ಇದು ಉಲ್ಟಾ. ನೋಡಿ ಉಲ್ಟಾ ಆಯಿತು ಎರಡೂ, ಈ ಕಡೆ ಒಂದು ಆ ಕಡೆ ಒಂದು, ಎಡ ಬಲ ರೈಟು ಮತ್ತು ಲೆಫ್ಟು ಅನ್ನೋದನ್ನ ಗೊತ್ತಾಗುತ್ತೆ. ಫ್ರಂಟು ಬ್ಯಾಕು ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ನೋಡಿ ಇವಾಗ ರೆಡಿ ಆಯಿತು. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಸ್ಟಿಚಿಂಗ್ ಮಾಡೋದನ್ನ ಹೇಳ್ಕೊಡ್ತೀನಿ. ತಪ್ಪದೆ ನೀವು ವಿಡಿಯೋನ ನೋಡಿ ಮತ್ತು ಲೈಕ್ ಮಾಡಿ. ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.